ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಸಾಗರದಿಂದ ಸಿಗಂದೂರು ಹೋಗುವಂತಹ ಶ್ರೀ ಗಣೇಶ್ ಪ್ರಸಾದ್ ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನೀವು ಸಿಗಂದೂರು ಹೋಗೋದಾದರೆ ಯಾವ್ಯಾವ ಬಸ್ನ ಪಿಕ್ ಮಾಡಬೇಕು, ಹಾಗೆಯೇ ಎಷ್ಟೊತ್ತಿಗೆ ಹೊರಡಬೇಕು ಎಲ್ಲ ಇನ್ಫಾರ್ಮೇಷನ್ ಕೂಡ ಕವರ್ ಮಾಡ್ತೀನಿ. ಇದು ಸಾಗರದಿಂದ ಸಿಗಂದೂರು ಸೈಡ್ ಹೋಗುವಂಥ ಒಂದು ಲೋಕಲ್ ಗಾಡಿ, ಇದು ಲೋಕಲ್ ಬಸ್ಸು. ಸೊ ನಾನು ಇವಾಗ ಈ ಬಸ್ಸಿನ ಒಂದು ವಿಡಿಯೋ ಜೊತೆಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಅವರು ಡ್ರೈವರ್ ಹತ್ರ ತಗೊಳ್ಳೋಣ. ಹಾಯ್ ಸರ್. ಸರ್ ನಿಮ್ಮ ಹೆಸರು ಸರ್? ಪ್ರವೀಣ್. ಯಾವ್ರು ಸರ್ ನಿಮ್ಮದು? ಓಕೆ. ಎಷ್ಟು ವರ್ಷ ಸರ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮದು? 5 ವರ್ಷ. ಮುಂಚೆಯಿಂದ ಇದೇ ಗಾಡಿನ ಬೇರೆನಾ? ಮುಂಚೆ ಬೇರೆ ಗಾಡಿ ಇತ್ತು. ಓಕೆ. ಸೊ ಇವಾಗ ಈ ಬಸ್ ಸಿಗಂದೂರು ಹೋಗುತ್ತೆ ಅಂತ ಹೇಳಿದ್ರಲ್ವಾ? ಸೊ ಎಷ್ಟೊತ್ತಿಗೆ ಹೊರಡುತ್ತೆ ಸರ್? ಇದು ಬೆಳಗ್ಗೆ ಮುಂಚೆ ಟ್ರೈನ್ ಕಲೆಕ್ಷನ್, ಬ್ಯಾಂಗ್ಳೂರಿಂದ ಟ್ರೈನ್ ಬರುತ್ತೆ. 6:30 ಅಥವಾ 7 ಗಂಟೆ ಒಳಗೆ ಟ್ರೈನ್ ಪಿಕಪ್ ಮಾಡಿಕೊಂಡು ಇಲ್ಲಿಂದ 40 ಮಿನಿಟ್ಸ್ಗೆ ಒಳ್ಳೆ ಹತ್ರ ಹೋಗುತ್ತೆ. ಲಾಂಚ್ ಹತ್ರ ಬಿಟ್ಬಿಟ್ಟು ಆ ಕಡೆ ಹಾರ್ಟಿಂಗ್ ಆದವ್ರನ್ನ ಅವ್ರು ಈ ಕಡೆ ಲಾಂಚ್ ಕ್ರಾಸ್ ಮಾಡಿ ಇರ್ತಾರೆ. ಅವ್ರನ್ನ ಕರ್ಕೊಂಡು ರಿಟರ್ನ್ ಇಲ್ಲಿ ಸಾಗರಕ್ಕೆ ಬಂದು ಮತ್ತೆ ಸಾಗರದಿಂದ 9:15ಗೆ ಲೈನ್ ಪಿಕಪ್ ಮಾಡ್ಕೊಂಡು 10:15ಗೆ 10:10ಕ್ಕೆ ಲಾಂಚ್ ಹತ್ರ ಹೋಗಿ ಮತ್ತೆ 10:20ಕ್ಕೆ ಅಲ್ಲಿ ಬಿಟ್ಕೊಂಡು. ಸೊ ಡೈಲಿ ಎಷ್ಟು ರೂಟಿಂಗ್ ಇರುತ್ತೆ ಸರ್? ಇದು ಒಟ್ಟು 4 ಸಿಂಗಲ್ ಲಾಂಚ್, ಒಟ್ಟು 10 ಲೈನ್ 10 ಇದಿರುತ್ತೆ. ಬೇರೆ ಬೇರೆ ಕಡೆಗೆ ಟ್ರೈನ್ ಪಿಕಪ್ ಅನ್ನು ಮಾಡ್ಕೊಂಡು 9 ಗಂಟೆ ಕರ್ಕೊಂಡು 8 ಗಂಟೆಗೆ ಲಾಂಚ್ ಹತ್ರ ಬಿಡ್ತೀವಿ. ಬಿಟ್ಟು ವಾಪಸ್ ಖಾಲಿ ಗಾಡಿ ತಂದು ಮತ್ತೆ 9ಕ್ಕೆ ಲೈನ್ ಮಾಡ್ಕೊಂಡು. ನಿಮ್ಮ ಹೆಸರು ಸರ್? ದರ್ಶನ್. ನಿಮ್ದು ಯಾವ ಸರ್? ನಮ್ದು ಜೋಗ ಕಾರ್ಗಲ್. ನಿಮ್ದು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್? ನಂದು 7 ವರ್ಷ ಆಯ್ತು. 7 ವರ್ಷ. 2 ವರ್ಷ. ಸೊ ಈಗ ನೀವು ಬ್ಯಾಂಗ್ಳೂರಿಂದ ಪಬ್ಲಿಕ್ಸ್ ಬರ್ತಾರಲ್ಲ, ಲೈಕ್ ಟೂರಿಸ್ಟ್ ಬರ್ತಾರಲ್ಲ, ಅವ್ರಿಗೆ ಏನು ಅಡ್ವೈಸ್ ಮಾಡ್ತಾರೆ ಸರ್? ಬೆಳಗ್ಗೆ ಮುಂಚೆ ಬಂದ್ರೆ ನಿಮ್ಗೆ ಈಸಿ ಆಗುತ್ತೆ, ಇಲ್ಲ ಅಥವಾ ನೈಟ್. ಸಿಗಂದೂರು ಅಂದ್ರೆ ನೈಟ್ ಹಾಲ್ಟ್ ಆಗ್ಬೇಕು. ಬೆಳಗ್ಗೆ ಮುಂಚೆ ಬಂದ್ರೆ ನೈಟ್ ಹಾಲ್ಟ್ ಆದ್ರೆ ಬೆಳಗ್ಗೆ ಪೂಜೆ ಸಿಗ್ತದೆ. ನೈಟ್ ಬಂದು ಆ ದೇವಸ್ಥಾನದಲ್ಲಿ ರೂಮ್ ಕೊಡ್ತಾರೆ, ಅಲ್ಲಿ ಹಾಲ್ಟ್ ಆದ್ರೆ ಪೂಜೆ ಸಿಗುತ್ತೆ. ಇಲ್ಲ ಈ ಮಧ್ಯಾಹ್ನ ಮೇಲೆ ಒಂದು 10 ಗಂಟೆ ಮೇಲೆ ಎಷ್ಟೊತ್ತಿಗೆ ಹೋದ್ರು ಖಾಲಿ ದರ್ಶನ ಇರುತ್ತೆ. 2 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತಾರೆ. ಊಟಕ್ಕೆ ಎಲ್ಲ ಕ್ಲೋಸ್ ಆಗುತ್ತೆ. ಬೆಳಗ್ಗೆ ದೇವಸ್ಥಾನದಲ್ಲಿ ಟಿಫನ್ ಕೊಡ್ತಾರೆ, ನಂತರ ಮಧ್ಯಾಹ್ನ ಊಟ, ಸಂಜೆ ಊಟ. ಹಾಲ್ಟಿಂಗ್ ಕರೆಕ್ಟ್ ಆಗಿ 5 ಗಂಟೆಗೆ ರೂಮ್ ಕೊಡ್ತಾರೆ ದೇವಸ್ಥಾನದಲ್ಲಿ. 5 ಗಂಟೆ ತನಕ ರೂಮ್ ಕೊಡಲ್ಲ, 5 ಗಂಟೆಗೆ ರೂಮ್ ಕೊಡ್ತಾರೆ. ಸೊ ರೂಮಿಗೆ ಏನಾದ್ರು ಚಾರ್ಜಸ್ ಪೇ ಮಾಡಬೇಕು? ರೂಮಿಗೆ 500 ರೂಪೀಸ್ ಚಾರ್ಜಸ್ ಇರುತ್ತೆ. ಅದನ್ನ ರಿಟರ್ನ್ 100 ರೂಪೀಸ್ ರಿಟರ್ನ್ ಮಾಡ್ತಾರೆ, ನೀವು ಕೀ ಕೊಡ್ಬೇಕು. ಮತ್ತೆ ಇನ್ನೊಂದು, ಈಗ ನೀವು ಲಾಂಚಲ್ಲಿ ಹೋಗ್ತೀರಿ ಅಂತ ಹೇಳಿದ್ರು ಸರ್, ಲಾಂಚ್ 10 ರೂಪೀಸ್ ಪ್ಯಾಸೆಂಜರ್ಸ್ ಪೇ ಮಾಡಬೇಕಾಗುತ್ತೆ. ನಮ್ದು ಮತ್ತು ಡೈರೆಕ್ಟ್ ಸಿಗಂದೂರು ಹೋಗ್ಲಿಕ್ಕೂ ಬಸ್ ಇರುತ್ತೆ. ಡೈರೆಕ್ಟ್ ಸಿಗಂದೂರು ಆದ್ರೆ 60 ರೂಪಾಯಿ ಇರುತ್ತೆ, ಸಾಗರ ಸಿಗಂದೂರು. ಲಾಂಚ್ ಇಂದ ಮಾತ್ರ ಎಕ್ಸ್ಟ್ರಾ ಪೇ ಮಾಡಲೇಬೇಕು. ಸೊ ಲಾಂಚ್ಗೆ ಪರ್ ಪ್ಯಾಸೆಂಜರ್ ಎಕ್ಸ್ಟ್ರಾ ಎಷ್ಟಾಗುತ್ತೆ ಸರ್? 10 ರೂಪೀಸ್ ಅಷ್ಟೇ. ಸೊ ನೀವು ಬಸ್ ಸೈಡಿಂದ ಎಷ್ಟು ಕೊಡ್ತೀರಾ? ಬಸ್ ಕಡೆಯಿಂದ 100 ರೂಪಾಯಿ ಇರುತ್ತೆ. ಸೊ ಪರ್ ಪರ್ಸನ್ 10 ರೂಪೀಸ್ ಇರುತ್ತೆ ಅಷ್ಟೇ. ಸೊ ಲಾಂಚ್ ಪರ್ ಡೇ ಎಷ್ಟು ಟ್ರಿಪ್ ಇರುತ್ತೆ ಸರ್? ಅದು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗ್ತದೆ. 8 ಗಂಟೆಗೆ ಸ್ಟಾರ್ಟ್ ಆಗಿರೋದು ರಾತ್ರಿ ಸಂಜೆ 6:30 ತನಕ. ಈ ಕಡೆ ಸಿಗಂದೂರಿಂದ 6:30ಗೆ ಲಾಸ್ಟ್ ಲಾಂಚ್ ಇರುತ್ತೆ. ಈ ಕಡೆ 6 ಗಂಟೆಗೆ ಲಾಸ್ಟ್ ಲಾಂಚ್. ಸೊ ಇವಾಗ ಅಲ್ಲಿ ಲೈಕ್ ಬ್ರಿಡ್ಜ್ ಮಾಡ್ತಿದಾರಲ್ಲ ಸರ್, ಸೊ ಎಷ್ಟು ಟೈಮ್ ಆಗ್ಬೋದು ಸರ್? ಲಾಂಚ್ ಎಷ್ಟು ಟೈಮ್ ಇರುತ್ತೆ? 6 ಮಂತ್ ಅಲ್ಲಿ ಓಪನ್ ಆಗುತ್ತೆ. ಸೊ ಅದ ನಂತರ ಅದ ನಂತರ ಲಾಂಚ್ ಏನು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರಂತ? ಸೊ ಏನು ಇನ್ಫಾರ್ಮೇಷನ್ ಐಡಿಯಾ ಇಲ್ಲ. ಪ್ರವಾಸೋದ್ಯಮಕ್ಕೋಸ್ಕರ ಒಂದು ಇಟ್ಕೊಂಡಿರೋದು. ಟೋಟಲ್ ಎಷ್ಟು ಲಾಂಚ್ ಇದೆ ಸರ್? ಒಂದೇ ಇರೋದು ಸರ್? 3 ಇದೆ. ಸೊ ಅಂದರೆ ಕೆಪಾಸಿಟಿ ಎಲ್ಲ ಏನಿರುತ್ತೆ ಸರ್? ಅದು ಆವ್ರೇಜ್ ಅಂದರೆ ಬಸ್ 10 ಲೆಕ್ಕ ಸರ್. ಅದು ಟೋಟಲಿ 2 ದೊಡ್ಡ ಗಾಡಿ, ಒಂದು 4-8 ಕಾರ್ ಟೈಪ್ ಏನಿದೆ, 10-20 ಬೈಕ್. ಜನ ಅಮಾವಾಸ್ಯೆ ಟೈಮಲ್ಲಿ ಬರೇ ಜನಗಳು ಮಾತ್ರ ಜಾಸ್ತಿ. ಸೊ ಬಸ್ಸಸ್ ಎಲ್ಲ ಇಡಿಸುತ್ತೆ. ಸೊ ನೀವು ಪ್ಯಾಸೆಂಜರ್ಗೆ ಅಂದರೆ ನೀವು ಕರೆಕ್ಟಾಗಿ ಮಾರ್ನಿಂಗು 6 ಬಂದರೆ, ಮಾರ್ನಿಂಗ್ ನೀವು ನೈಟ್ ಹಾಲ್ಟ್ ಆದರೆ ದರ್ಶನ ಪೂಜೆ ಎಲ್ಲ ಸಿಗ್ತದೆ. ಖಾಲಿ ದರ್ಶನ ಬೆಳಗ್ಗೆ 3 ಗಂಟೆಯಿಂದ. 3 ಗಂಟೆ ಕಡೆಗೆ ಅಲಂಕಾರ ಇರುತ್ತೆ. ಅಲಂಕಾರ ರಹಿತ 3 ಗಂಟೆಗೆ. ಸೊ ಅಲಂಕಾರ ಎಲ್ಲ ಇರುತ್ತೆ. ಹಾಗೆ ಪೂಜೆ ಅಲಂಕಾರ ರಹಿತ. ಸೊ ದೇವಸ್ಥಾನ ಎಷ್ಟೊತ್ತಿಗೆ ಕ್ಲೋಸ್? 12 ಗಂಟೆ ಬೆಳಗ್ಗೆ. ಇಲ್ಲ ಬೆಳಗ್ಗೆ 3 ಗಂಟೆಗೆ 3:30ಗೆ ಓಪನ್ ಆಗಿರೋದು. ಮಧ್ಯಾಹ್ನ 2 ಗಂಟೆಗೆ ಕ್ಲೋಸ್ ಆಗುತ್ತೆ. 4 ಗಂಟೆಗೆ ತೆಗೆದು 7:30 7:45. ಸರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಸಿಗಂದೂರು ಬಸ್ಸಿನ ಒಂದು ಇನ್ಫಾರ್ಮೇಷನು. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಾಗೆಯೇ ಯಾರಾದರೂ ಫ್ಯೂಚರಲ್ಲಿ ಟ್ರಿಪ್ ಹೋದರೆ ಅವರಿಗೂ ಕೂಡ ನೀವು ಇನ್ಫಾರ್ಮ್ ಮಾಡಿ. ಸೊ
ಥ್ಯಾಂಕ್ ಯು ಫ್ರೆಂಡ್ಸ್.